ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರದು ಕಾಫಿ ಆಯ್ತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗ ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 5:30. ಏನಪ್ಪಾ ಅಂತಂದ್ರೆ ಬೆಳಗ್ಗೆಯಿಂದ ಏನೇನ್ ಕೆಲಸ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಏನೇನ್ ಕೆಲಸ ಮಾಡಿದೆ ಅಂತಂದ್ರೆ ಬೆಳಗ್ಗೆ ನೆನೆ ಅವರೆಕಾಯಿ ಸುಳಿದಿದ್ನಲ್ಲ, ಅವರೆಕಾಯಿ ಎಲ್ಲ ಇಕ್ಕಿ ಬೆಳಗ್ಗೆ ಇಕ್ಕಿದ ಬೆಳೆ ಸಾಂಬಾರ್ ಮಾಡಿ ಆ ಇಲ್ಲಿ ಮೇಲೆ ತೆನೆ ಒಣಗಾಕಿದೆ. ಟಾರ್ಪಲ್ ಎಲ್ಲ ಮುಚ್ಚಿದ್ವಲ್ಲ, ಟಾರ್ಪಲ್ ಎಲ್ಲ ತೆಗೆದು ಆಮೇಲೆ ಏನ್ ಮಾಡಿದೆ ಅಂತಂದ್ರೆ ಸಾಂಬಾರ್ ಮಾಡಿಟ್ಬಿಟ್ಟು ಆಮೇಲೆ ಇದು ಆ, ಸ್ವಲ್ಪ ಪಾತ್ರೆ ಇದ್ದು ಪಾತ್ರೆ ತೊಳೆದ್ಬಿಟ್ಟು ಆ ನಮ್ಮನೆ ಒಂದ್ ಸ್ವಲ್ಪ ಪೋಸ್ಟ್ ಆಫೀಸ್ ಹತ್ರ ಹೋಗ್ ಬರ್ಬೇಕಾಯ್ತು. ಸ್ವಲ್ಪ ಕೆಲಸ ಇತ್ತು ಪೋಸ್ಟ್ ಆಫೀಸ್ ಹತ್ರ. ಆ ಪೋಸ್ಟ್ ಆಫೀಸ್ ಹತ್ರ ಹೋದೆ. ಅಲ್ಲಿ ನೋಡಿದ್ರೆ ಸರ್ವರೇ ಇಲ್ಲ ಅಂತ ಹೇಳಿದ್ರು. ಆ ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಕೂತಿದ್ದೆ. ನಮ್ಮ ಮನೆಯವ್ರು ಬರೋ ತನಕ ಕೂತಿದ್ದೆ. ಆಮೇಲೆ ಬಂದು ಸೈನ್ ಮಾಡಿಸಿ ಕೊಟ್ಟಾದ್ಮೇಲೆ ಸರ್ವರ್ ಇಲ್ಲ, ಒಂದ್ 3 ಗಂಟೆಗೆ ಬರ್ರಿ ಅಂತ ಹೇಳಿದ್ರು. ಆಮೇಲೆ ಏನ್ ಮಾಡಿದೆ, 3 ಗಂಟೆ ಹಂಗೆ ತಡಿ ಹೋಗೋಣ ಅಂತ ಹೇಳ್ಬಿಟ್ಟು 3 ಗಂಟೆ ಹಂಗೆ ಹೋದೆ. ಹೋದಾದ್ಮೇಲೆ ಅವಾಗೂನು ಎಷ್ಟೊತ್ತಕ್ಕ ಒಂದ್ ಅರ್ಧ ಗಂಟೆ ಕಾಯ್ದೆ ಫ್ರೆಂಡ್ಸ್. ಅರ್ಧ ಗಂಟೆ ಕಾಯ್ದ್ರುನು ಅಲ್ಲೂನು ಅವಾಗೂನು ಸರ್ವರ್ ಇಲ್ಲ ಕಣಮ್ಮ. ಏನ್ ಮಾಡೋದು ಅಂತಂದ್ರು. ನಾಳೆ ರಜಾ ಅಲ್ವಾ ಸರ್ ಅಂತ ನಾನ್ ಕೇಳ್ದೆ. ಇಲ್ಲಮ್ಮ ನಾಳೆ ರಜಾ ಇಲ್ಲ ಅಂತ ಹೇಳಿದ್ರು. ಓಕೆ ಬಿಡಿ ಸರ್, ಹಂಗಾರೆ ನಾಳೆನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಆ ನಾಳೆ ಬರೋಣ ಅಂತ ಹೇಳ್ಬಿಟ್ಟು ಬಂದೆ. ಬಂದಾದ್ಮೇಲೆ ಹಸಿಟ್ಟು ಬೇರೆ ಇರ್ಲಿಲ್ಲ. ಹಸಿಟ್ಟು ಸ್ವಲ್ಪ ಖಾಲಿ ಆಗಿತ್ತು. ಹಸಿಟ್ಟು ಖಾಲಿ ಆಗಿತ್ತಲ್ಲ, ಏನ್ ಮಾಡೋದು, ಮನೆ ರಾಗಿ ಎಲ್ಲ ತೊಳ್ದಾಕಿದ್ನಲ್ಲ, ಆ ರಾಗಿ ಎಲ್ಲ ನೀಟಾಗಿ ಒಣಗಿದ್ದು. ಅವನ್ನ ಮಿಷಿನ್ಗೆ ಹಾಕ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಹೋಗಾದ್ಮೇಲೆ ನನ್ನ ತಂಗಿ ಸಿಕ್ಕಿದ್ಲು. ತಂಗಿ ಅವ್ರ ಮನೆಗೆ ಕರ್ಕೊಂಡೋಗಿದ್ಲು. ಕರ್ಕೊಂಡೋಗಿ ಟೀ ಕಾಯಿಸ್ಕೊಡಕ್ ಒಂದ್ ಅರ್ಧ ಗಂಟೆ ಮಾಡಿದ್ಲು ಫ್ರೆಂಡ್ಸ್. ರಾಗಿ ಬೇರೆ ತಗೊಂಡೋಗಿದ್ನ. ನಮ್ಮ ಮಾವ ಬೇರೆ ಬೈದ್ಬಿಡ್ತಾರಂತ ಇಲ್ಲ ನಾನು ಓದ್ತೀನಿ ಅಂತಂದೆ. ಆಮೇಲೆ ಇಲ್ಲ ಇರೇ ಅಕ್ಕ, ಒಂದ್ ಸ್ವಲ್ಪ ಹೊತ್ತು ಆಗ್ಬಿಡ್ತದೆ, ಕಾಯಿಸ್ಕೊಟ್ಬಿಡ್ತೀನಿ ಅಂತ ಹೇಳಿ ಆಮೇಲೆ ಟೀ ಕಾಯಿಸ್ಕೊಟ್ಲು. ಕೊಟ್ಟಾದ್ಮೇಲೆ ಕುಡ್ದು ರಾಗಿನ ಅಲ್ಲಿ ಅಂಗಡಿ ಹತ್ರ ಇಟ್ಬಿಟ್ಟು ಹೋಗಿದ್ದು. ಏನಕ್ಕೆ ಕರ್ದಿದ್ಲು ಅಂದ್ರೆ ಒಂದು ಬ್ಲೌಸ್ ಹೊಲ್ಸಿದ್ಲು ಒಂದು 3. ನೀನ್ ಚೆನ್ನಾಗ್ ಹೊಲ್ಸಲ್ಲ, ನಾನ್ ಚೆನ್ನಾಗ್ ಹೊಲ್ಸ್ತೀನಿ ತಗೋ ಅಂತ ಹೇಳ್ಬಿಟ್ಟು ಹೊಲ್ಸ್ಕೊಟ್ಟಿದ್ಲು ಒಂದ್ 3 ಬ್ಲೌಸು. ಬೆಳಗ್ಗೆ ನೆನ್ನೆನೂ ಹೋಗಿದ್ದೆ ನಾನು. ನೆನ್ನೆ ಹೋಗೋಣ ಅನ್ಕೊಂಡೆ, ಹೋಗಕ್ಕಾಗ್ಲಿಲ್ಲ. ತಿರ್ಗಾ ಬೆಳಗ್ಗೆ ಹೋಗಿದ್ದೆ ನಾನು. ಹೋಗಿ ಅಲ್ಲೆಲ್ಲ ನೋಡ್ದೆ. ಅವಳು ಇರ್ಲಿಲ್ವಂತೆ, ಎಲ್ಲೋ ಸಿಟಿಗೆ ಹೋಗಿದ್ಲಂತೆ. ಆಮೇಲೆ ಇನ್ನೇನ್ ಮಾಡೋದು ಅಂತ ಅಂದ್ಬಿಟ್ಟು ಎಷ್ಟು ಸಲಿ ಫೋನ್ ಮಾಡಿದೆ ಫ್ರೆಂಡ್ಸ್, ಒಂದ್ ಸಲಿನೂ ಆ ಎತ್ತಲಿಲ್ಲ. ಅದಾದ್ಮೇಲೆ ಆ ನಾನೇನ್ ಮಾಡ್ದೆ, ಅಯ್ಯೋ ಮಾಡಿ 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 ಸಾಕಾಗ್ಬಿಡ್ತು, ಅವಳೇ ಮಾಡ್ಲಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ 2 ಗಂಟೆ ಫೋನ್ ಮಾಡಿದ್ಲು ಫ್ರೆಂಡ್ಸ್. ನಾನು ಹಿಂಗೆ ಸಿಟಿಗೆ ಹೋಗಿದ್ದೆ ಬಟ್ಟೆ ತರಕ್ಕೆ ಹುಡುಗರಿಗೆ ಹೊಸ ವರ್ಷಕ್ಕೆ. ಅದಕ್ಕೆ ಫೋನ್ ರಿಸೀವ್ ಮಾಡಿಕ ಆಗ್ಲಿಲ್ಲ ಕಣೆ ಅಕ್ಕ, ಸಾರಿ ಅಂತಂದ್ಲು. ಅಮ್ಮ ತಾಯಿ ಇವಾಗನ ಫೋನ್ ಎತ್ತದಲ್ಲ ಅಷ್ಟೇ ಸಾಕು, ಯಾವಾಗ ಬರ್ಬೇಕು ಹೇಳು ಅಂತಂದೆ. ನಾನು ಒಂದ್ 4 ಗಂಟೆಗೆ ಬಾರೆ ಅಕ್ಕ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು. ಆಮೇಲೆ ಸರಿ ಅಂದ್ಬಿಟ್ಟು 4 ಗಂಟೆಗೆ ಹೋದೆ. ಹಂಗೆ ಒಂದ್ ಸ್ವಲ್ಪ ರಾಗಿ ಹಾಕ್ಸ್ಬೇಕಾಯ್ತು. ರಾಗಿ ಹಾಕ್ಸ್ಕೊಂಡ್ ಬರೋಣ ಹಂಗೇನೆ ಇಸ್ಕೊಂಡು ಅಂತ ಹೇಳ್ಬಿಟ್ಟು ಹೋಗಿ ರಾಗಿನ ಮಿಷಿನ್ಗೆ ಹಾಕ್ಸ್ಕೊಂಡು ಬ್ಲೌಸ್ ಕೊಟ್ಲೆಲ್ಲ ಬ್ಲೌಸ್ ಇಸ್ಕೊಂಡು ಕಾಫಿ ಕುಡ್ದು ಅಲ್ಲಿ ರಾಗಿನ ಮಿಷಿನ್ಗೆ ಹಾಕ್ಸ್ಕೊಂಡು ಮನೆ ಹತ್ರ ಬಂದು ಇವಾಗ ನೋಡಿ ತೆನೆ ಒಣಗಾಕಿದೀವಲ್ಲ, ಈ ತರ ಟಾರ್ಪಲ್ ಮುಚ್ಚೋಣ ಅಂತ ಹೇಳ್ಬಿಟ್ಟು ಟಾರ್ಪಲ್ ಮುಚ್ಚಕ್ ಬಂದಿದ್ದೀನಿ. ನಮ್ಮ ಮನೆಯವ್ರು ಬರೋದು ಒಂದು 5:30 5:45 ಆಗುತ್ತೆ. ಅವ್ರು ಬಂದು ಮುಚ್ಚೋಷ್ಟೊತ್ತು ಲೇಟ್ ಆಗುತ್ತೆ. ನಾವೇ ಮುಚ್ಚಿಬಿಡೋಣ, ಇನ್ನೇನ್ ಮಾಡೋದು, ಮೇಕೆಲ್ಲ ಒಳಗೆ ಕಟ್ಬೇಕಲ್ಲ. ಅಷ್ಟೊತ್ತಿಗೆ ನಾನೇ ಮುಚ್ಚಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಬಂದಿದ್ದೀವಿ. ಫ್ರೆಂಡ್ಸ್ ಏನಂದ್ರೆ, ಇಲ್ಲಿ ರಾಗಿ ಒಣಗಾಕ್ರು ಅಷ್ಟೇ, ತೆನೆ ಒಣಗಾಕ್ತಿಲ್ಲ ಅಷ್ಟೇನೆ. ಪಾರಿವಾಳ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಪಾರಿವಾಳ ಇಲ್ಲಿ. ಪಾರಿವಾಳ ನೋಡಿ, ಇಲ್ಲಿ ನಮ್ಮ ಮನೆಯವ್ರು ತೆಗ್ರಿಕಾಯಿ ತಗೊಂಬಂದಿದ್ರು. ಆ ತೆಗ್ರಿಕಾಯಿನ ನೋಡಿ ಇಲ್ಲಿ ಒಣಗಾಕಿದ್ದೀನಿ. ಹೆಂಗ್ ಮಾಡಿಕೊ ನೋಡಿ ಫ್ರೆಂಡ್ಸ್, ಹೆಂಗ್ ಮಾಡೋ ನೋಡಿ ಆ ತೆಗ್ರಿಕಾಯಿನ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಂದಾದ್ಮೇಲೆ ಇವಾಗ ಮನೆಯವ್ರು ಬಂದ್ಮೇಲೆ ಟೀ ಕಾಯಿಸಿ ನೆಕ್ಸ್ಟು ಅಡುಗೆ ಮಾಡಬೇಕು. ಸಾಂಬಾರಿದೆ, ಅದಕ್ಕೆ ಮುದ್ದೆ ಅನ್ನ ಮಾಡಬೇಕು. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಈಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್, ಬಾಯ್.